ಗುಡ್ ಮಾರ್ನಿಂಗ್. ಡೇ 3. ಸೊ ಆ್ಯಸ್ ಯೂಶ್ವಲ್ ನನ್ನ ಬಿಸಿನೀರಿಂದನೇ ನನ್ನ ಡೇ ಶುರುವಾಗ್ತಾಯಿದೆ. ಸೊ ನಾನು ಒಂದಿನ ಮುಂಚೆನೇ ಮಾರ್ನಿಂಗ್ ಏನು ತಿಂಡಿ ಮಾಡಬೇಕು ಅಂತ ಪ್ರಿಪೇರ್ ಆಗಿರೋದ್ರಿಂದ ಇವತ್ತು ಬಿಸಿಬೇಳೆ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬಿಸಿಬೇಳೆಭಾತ್ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಫಸ್ಟು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನಮಗೆ 3 ಜನಕ್ಕೆ ಬೇಕಾಗಿರೋದ್ರಿಂದ ನಾನು 3/4 ಕಪ್ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೇಳೆ, ತರಕಾರಿ, ಬಟಾಣಿ, ಬೇಕು ಅಂದರೆ ಕಡಲೆ ಬೀಜನೂ ಹಾಕ್ಕೊಂಡು ಒಂದು 3 ವಿಷಲ್ಸ್ ಕೂಗ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅನ್ನ ಇದು ಬಂದು ಮೂಲಂಗಿ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಇದೊಂಥರ ರಾಮಬಾಣ ಅಂತಲೇ ಅನ್ಬೋದು. ನನಗೂ ತುಂಬ ಇಷ್ಟ, ಹಾಗಾಗಿ ಹಸಿಯಾಗಿ ತುರ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನಮ್ಮ ಮನೆ ಕಲ್ಲು ಸ್ವಲ್ಪ ಜಾರಲ್ಲಿದೆ, ಹಂಗಾಗಿ ಸ್ವಲ್ಪ ಡೌನ್ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಎಲ್ಲ ಅಡುಗೆಗಳಿಗೂ. ಸೊ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂತ. ಮತ್ತು ಇದಕ್ಕೆ ಬೇಕಾಗಿರೋದು ಇದರಿಂದಾಗಿ ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ, ಹೊಟ್ಟೆಯಲ್ಲಿ ಚೆನ್ನಾಗಿ ಆಹಾರನ ಜೀರ್ಣ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೀರಿಗೆನ ಜಾಸ್ತಿ ಹಾಕ್ಕೊಳ್ತೀನಿ, ಯೂಸ್ ಮಾಡ್ತೀನಿ. ಎಲ್ಲ ಅಡುಗೆಗೂ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಪೈಸಿ ಇರಲಿ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ನನಗೆ ಬಾಯಿ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಮಾಡ್ಕೊಳ್ತೀನಿ. ಇವಾಗ ಟೊಮೊಟೊ ಹಾಕ್ಕೊಂಡು ಅದು ಸ್ಮ್ಯಾಶ್ ಆಗೋವರೆಗೂ ಸ್ವಲ್ಪ ಹಾಗೆ ಬಿಡ್ತಾ ಇದ್ದೀನಿ. ಸೊ ಹಾಗೆ ಅಕ್ಕಪಕ್ಕ ಏನೇ ಕೆಲಸ ಇದ್ದರೂ ಮಾಡ್ಕೊಳ್ತಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಬಿಸಿಬೇಳೆಭಾತ್ ಮಾಡ್ತಾರೆ. ಸೊ ನಾನು ಇದೇ ಥರನೇ ಬಿಸಿಬೇಳೆಭಾತನ್ನ ಮಾಡೋದು. ಸೊ ನನ್ನನ್ನು ಫಾಲೋ ಮಾಡಿ ಬಿಸಿಬೇಳೆಭಾತ್ಗೆ ಅಂತ ಹೇಳ್ತೀನಿ. ನಾನು ಮಾಡೋ ರೀತಿ ನನ್ನ ದಿನನಿತ್ಯದ ಏನು ಮಾಡ್ತೀನಿ, ಸೊ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಹೇಗೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ನನ್ನ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಸೊ ಎಲ್ಲ ಆಗಿದೆ. ಸೊ ಆಮೇಲೆ ತರಕಾರಿ ಹಾಕೋದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಸೊ ಹಾಗಾಗಿ ತರಕಾರಿ ಮತ್ತು ಅನ್ನ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನನಗನ್ನಿಸು ಸ್ವಲ್ಪ ಅನ್ನ ಇನ್ನೂ ಸ್ವಲ್ಪ ಮೆತ್ತಗಿರಬೇಕಿತ್ತು ಅಂತ. ಸೊ ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಸೊ ನಾನು ಮೂಲಂಗಿ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು. ಸೊ ಸಡನ್ನಾಗಿದ್ದು ನಿನ್ನೆ ಎಸ್ಟರ್ಡೇ ಮದುವೆಗೆ ಹೋಗಿದ್ದು ಈವ್ನಿಂಗು. ಸೊ ಅಲ್ಲೊಂದುಗಡೆ ಟೆಂಪಲ್ ಹಿಂದೆಗಡೆ ಚೌಟ್ರಿ ಹಿಂದೆಗಡೆ ಒಂದು ಚೆನ್ನಾಗಿರೋ ಸ್ಟ್ಯಾಚು ದೇವ್ರದ್ದಿತ್ತು. ಅದನ್ನು ಸಹ ವೀಡಿಯೋ ಮಾಡಿಕೊಂಡು ಚೆನ್ನಾಗಿತ್ತು ಪ್ಲೇಸು. ತುಂಬ ದೊಡ್ಡ ಚೌಟ್ರಿ, ಅದರ ಹಿಂದೆಗಡೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಚೌಟ್ರಿ ಅನ್ನೋದಕ್ಕಿಂತ ದೊಡ್ಡ ಸಮುದಾಯ ಭವನ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡದಾಗಿತ್ತು. ಮತ್ತು ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಕಡೆ ಡೆಕೋರೇಷನ್ನು, ಫೋಟೋಶೂಟು, ಲೇಡೀಸ್ ಅಂದಮೇಲೆ ಫೋಟೋಶೂಟ್ ಇದ್ದೇ ಇರುತ್ತೆ ಅಲ್ವಾ. ಎಲ್ಲ ಕಡೆ ಫೋಟೋಶೂಟ್ ಮಾಡಿಕೊಂಡು ಊಟನೂ ಮಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಲಾಸ್ಟಾಗಿ ಬೀಡ ಹಾಕ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.